ಸರ್ ಲಂಚಕ್ಕೆ ಸರ್ ಈಗ ಬಡವರಿಗೆ ಸೇರಬೇಕಾದಂತಹ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅಂತ ತಾವೇ ಮಾತನಾಡಿದ್ದೀರಿ ಅಂತ ಜನ ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ಇನ್ನು ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಸರ್ ನನಗೆ. ಇಲ್ಲ ಇಲ್ಲ ಈಗ ಹೇಳ್ತೀನಿ. ಅಲ್ಲಿ ನಾವು ಹೋದ್ಮೇಲೆ ಅಮ್ಮ ಅಲ್ಲಿ ಹೋದ್ಮೇಲೆ ಹಲೋ ಹೇಳಿ ರವಿಕುಮಾರ್ ಸರ್ ಕೇಳಿಸ್ತಾ. ಅಲ್ಲಿ ಹೋದ್ಮೇಲೆ ಎಲ್ಲದೂ ಒಂದು ಶಿಸ್ತಿಗೆ ತಂದಿದೀವಿ. ಯಾರು ದಲ್ಲಾಳಿಗಳಿಲ್ಲ ಅಲ್ಲಿ. ಆಮೇಲೆ ನೇರವಾಗಿ ಅವ್ರ ಅಕೌಂಟಿಗೆ ಹೋಗ್ತಕ್ಕಂಥದ್ದು ಒಂದು ಪ್ಲಾನ್ ಮಾಡಿದ್ವಿ. ಆಮೇಲೆ ಮುಂಚೆ ಇದ್ದಂಗೆ ಇಲ್ಲ, ಸಿಸ್ಟಮೆಟಿಕ್ ಆಗಿ ಎಲ್ಲ ನೇರವಾಗಿ ಅವ್ರ ಅಕೌಂಟಿಗೆ ಹೋಗುತ್ತೆ. ನಮ್ಮ ಅಧಿಕಾರಿಗಳಿಗೂ ಅಲ್ಲಿ ಯಾರು ಬರಬಾರ್ದು ಅಂತ ಹೇಳಿ. ರವಿಕುಮಾರ್ ಸರ್ ಈಗ ಸಿಸ್ಟಮೆಟಿಕ್ ಆಗಿ ಯಾರಿಗ್ ಸೇರ್ಬೇಕು ಅವ್ರಿಗೆ ಸೇರಿದ್ರೆ ನಾವು ಸುದ್ದಿ ಮಾಡ್ತಿರ್ಲಿಲ್ಲ ಸರ್, ನಿಮ್ಮನ್ನ ಕೇಳ್ತಾನು ಇರ್ಲಿಲ್ಲ, ನಿಮ್ಗೆ ಫೋನು ಮಾಡ್ತಿರ್ಲಿಲ್ಲ. ಆ ವಿಡಿಯೋದಲ್ಲಿ ಮುಖ ಕಾಣಿಸುತ್ತಲ್ಲ ಸರ್, ಸ್ಪಷ್ಟವಾಗಿ ನೀವೇ ಅನ್ನೋದಕ್ಕೆ ಇದಕ್ಕಿಂತ ಮೋಸ್ಟ್ಲಿ ಸಾಕ್ಷಿ ಇನ್ನೇನ್ ತೋರಿಸ್ಬೇಕು ಗೊತ್ತಿಲ್ಲ. ಬಟ್ ಆ ವಿಡಿಯೋ ಒಂದ್ಸಾರಿ ನೋಡ್ಬಿಡಿ ಸರ್ ನೀವು. ಅಲ್ಲ ಆಫೀಸಲ್ಲಿ ಯಾರೋ ಉದ್ದೇಶಪೂರ್ವಕ ಮಾಡಿದ್ದಾರೆ ಅದನ್ನ ವಿಡಿಯೋ ಮಾಡಿ. ಅದೇ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಕೂಡ ತಾವು ಕೇಳಿದ್ದೀರಿ ಅನ್ನೋದ್ರಲ್ಲಿ ರೆಕಾರ್ಡ್ ಆಗಿದೆಯಲ್ಲ ಸರ್. ಉದ್ದೇಶ ಇಲ್ದೇನೆ ಒಟ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಅದ್ರಲ್ಲಿ ತಾವು ಮಾತಾಡಿದ್ದೀರಿ, ಕಮಿಷನ್ ಕೇಳಿದ್ದೀರಿ, ಅದ್ರಲ್ಲಿ ರೆಕಾರ್ಡ್ ಆಗಿದೆ. ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಿ. ಅದು ತಿರ್ಚಿದ್ದಾರೆ ಅದು. ಅದೇ ಸಾಧ್ಯ ಸರ್? ನಮ್ಮ ಆಫೀಸಲ್ಲೇ ಮಾಡಿರೋದು ಅದು. ಆಫೀಸಲ್ಲೇ ಮಾಡಿರೋದು ಕರೆಕ್ಟಾ? ನೋಡಿದ್ರಾ ವಿಡಿಯೋನ? ಅಲ್ಲ, ನಮ್ಮ ಅಧಿಕಾರಿಗಳೇ ಮಾಡಿದ್ದಾರೆ. ರವಿಕುಮಾರ್ ಅವರು ಕಮಿಷನ್ ಕೇಳಿದ್ದಾರೆ. ಅಲ್ಲ, ನಾನು ಕಮಿಷನ್ ಕೇಳಿಲ್ಲ. ನಂದೊಂದು 5% ಕೋಟಾ ಇರುತ್ತೆ. ಮಿನಿಸ್ಟ್ರಿಗೆ 15% ಇರುತ್ತೆ, ನನ್ಗೆ 5% ಇರುತ್ತೆ ಈ ಬೆನಿಫಿಷರಿಗೆ. ಅವ್ರು ಹೇಳ್ತಾರೆ 7-8% ಕೊಡ್ಬೋದು ಸರ್ ಅಂತ. ನಾನು ಹೇಳ್ತೀನಿ ಅದು ಅಪ್ರೂವ್ ಆಗಲ್ಲ. 5% ಏನಿದೆಯಲ್ಲ ನನ್ನ ಕೋಟಾದಲ್ಲಿ ಮಾತ್ರ ಕೊಡಿ ಅಂತ ಹೇಳ್ತೀನಿ ಅಷ್ಟೇ. ಕ್ಲಾರಿಟಿ ಕೊಡಿ ರವಿಕುಮಾರ್ ಸರ್, ಅದು ಹೆಂಗೆ ಸರ್? ಈಗ 15 ನಮಗೀಗ ಅಧ್ಯಕ್ಷ 5% ಇರುತ್ತೆ ಈಗ ಕೋಟಾ. ಮಿನಿಸ್ಟ್ರಿಗೆ 15% ಇರುತ್ತೆ. ಈಗ ಯಾರ್ಯಾರ ಅಧ್ಯಕ್ಷ ಕೋಟಾ, ಮೆಂಬರ್ಸ್ ಕೋಟಾ ಅಂತ ಇರುತ್ತೆ. ಅದು ನಾವು ಯಾರಿಗೆ ನಮ್ಮ 5% ಅಲ್ಲಿ ಯಾರು ಬರ್ತಾರೋ ಅವ್ರಿಗೆ ಕೊಡಿ ಅಂತ ಹೇಳಿದ್ವಿ. ಈಗ 15% ಒಂದು ಕ್ಲಾರಿಟಿ ಕೊಡಿ ಸರ್. ಈಗ ಯೋಜನೆ ತಲುಪುವಲ್ಲಿ ತಾವು ಪರ್ಸೆಂಟೇಜ್ ವಾಯ್ಸ್ ಮಾತಾಡಿರೋದಾ ಅಥವಾ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ್ಸೆಂಟೇಜ್ ವಾಯ್ಸ್ ಮಾತಾಡಿರೋದಾ? ಅದರಲ್ಲಿ ಇದು ಕೋಟಾ ಪರ್ಸೆಂಟೇಜ್. ಕೋಟಾ. ಓಕೆ ರವಿಕುಮಾರ್ ಸರ್, ಮುಂದುವರೆದು ಹೇಳ್ತೀರಿ ನಿಮ್ ಹತ್ರ ದುಡ್ಡನ್ನ ವಸೂಲಿ ಮಾಡಕ್ ಆಗದೆ ಇದ್ರೆ ಹೇಳಿ, ನಮ್ಮ ಹತ್ರ ಜನ ಇದ್ದಾರೆ ಅಂತ. ಮತ್ತೆ ಅಲ್ಲೇ ಯಾಕೆ ದುಡ್ಡಿನ ವಿಚಾರ ಬಂತು ಸರ್? ಇಲ್ಲ, ದುಡ್ಡಲ್ಲಮ್ಮ ಅದು. ನೀವು ಮಾಡಿ ಅವರು ಏನ್ ಹೇಳ್ತಾರೆ 7% ನೀವು ಮಾಡ್ಲಿಲ್ಲ, 5% ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಬೇರೆ ಜನ ಬಂದಾಗ ಅದನ್ನ ಕೊಡಿ ಅಂತ ಜನಕ್ಕೆ ಕೊಡೋದಕ್ಕೆ ನೇರವಾಗಿ ಹೋಗ್ತಕ್ಕಂಥದ್ದು ಅವ್ರಿಗೆ ಕೊಡಿ ಅಂತ ಅಷ್ಟೇ. ಅದು ಕೆಲವೆಲ್ಲ ತಿರ್ಚಿದ್ದಾರೆ ನಮ್ಮ ಇಲಾಖೆಯಲ್ಲಿ ಆಗಿರೋದು ಅಧಿಕಾರಿಗಳು. ಸರ್ ವಿಡಿಯೋ ತಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ತಾವೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಚೇಂಬರ್ ಅಲ್ಲೇ ರೆಕಾರ್ಡ್ ಆಗಿರೋದು ಅಧಿಕಾರಿಗಳೇ ಮಾಡಿದ್ದಾರೆ ಅಂತ. ತಮಗೇನ್ ಅನ್ಸುತ್ತೆ, ಎಲ್ಲಿ ತಿರ್ಚಿದ್ದಾರೆ ಅಂತ, ಯಾವ ಪಾಯಿಂಟ್ ಅನ್ನ ತಿರ್ಚಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀರಾ? ಈಗ ನಮ್ಮಲ್ಲಿ ಜೆಂಟ್ಸ್ ಇದ್ದಾರೆ 3 ಜನ, MD ಮತ್ತೆ GM ಮತ್ತೆ ಲೀಗಲ್ ಅಡ್ವೈಸರ್ 3 ಜನ ಇದ್ದಾರೆ. ಆ 3 ಜನ ಬಿಟ್ಟರೆ ಲೇಡೀಸ್ ಯಾರು ಇಲ್ಲ ಅಲ್ಲಿ. ಔಟ್ಸ್ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇದೆ ಪಾಪ, ಅವ್ರೇನಿಲ್ಲ. ಇದು ಲೇಡೀಸ್ ವಾಯ್ಸ್ ಇದೆ, ಇದೇ ತಿರ್ಸಿರೋದು. ಕೆಲವೆಲ್ಲ ಡಿಲೀಟ್ ಮಾಡಿದ್ರೆ ನಾವ್ ಹೇಳಿದ್ದು ಒಂಥರ ಇದೆ, ಅಲ್ಲೊಂಥರ ಇದೆ. ಈಗ ನಾವು ಎಷ್ಟು ಕೋಟಿ ರಿಲೀಸ್ ಆಗಿದೆ, ಯಾರ್ಯಾರಿಗೆ ಕೊಟ್ಟಿದೆ ಅಂತ ಕೇಳಿದ್ವಿ. ಆಮೇಲೆ ಈಗ ಬೆನಿಫಿಷಿಯರು ಮತ್ತೆ ಎಂಥದ್ದು ನಮ್ಮ ಈ ಲೋನ್ಗಳಿದಾವಲ್ಲ, 1 ಲಕ್ಷ 2 ಲಕ್ಷ, ಅದನ್ನ 5% ಕೋಟಾ ಇದೆ ನಮ್ದು. ಆ 5% ಕೋಟಾದಲ್ಲಿ ಕೊಡಿ ಅಂತ. ರವಿಕುಮಾರ್ ಸರ್, ಈಗ ಪ್ರಶ್ನೆ ಇರೋದೇನ್ ಗೊತ್ತಾ, ನೀವು ಒಳಗಡೆ ಹೋಗ್ತಾ ಇರೋದು, ಚೇಂಬರ್ ಒಳಗಡೆ ಹೋಗ್ತಾ ಇರುವಾಗ ನಿಮ್ ಮುಖ ಕಾಣಿಸುತ್ತೆ, ನೀವೇ ಇದ್ದೀರಿ ಅನ್ನೋದು ಬಹಳ ಸ್ಪಷ್ಟ. ಅದ್ರಲ್ಲಿ ನೀವು ನಿಮ್ ಜೊತೆ ಹೆಣ್ಣು ಮಗಳು ಮಾತನಾಡ್ತಾ ಇರುವಂತಹ ಆಡಿಯೋ ಕೂಡ ಇದೆ ಸರ್. ಹಾಗಾದ್ರೆ ಅವ್ರು ಬಂದೇ ಇಲ್ಲ, ನಿಮ್ ಹತ್ರ ಮಾತಾಡೇ ಇಲ್ಲ, ಆ ವಾಯ್ಸ್ ಯಾರೋ ಇನ್ನ ಎಡಿಟ್ ಮಾಡಿ ಹಾಕಿದ್ದಾರೆ ಅಂತನಾ? ಹೌದು, ಸುಳ್ಳು. ಹೌದು, ಆ ಹೆಣ್ಮಗಳು ಬಂದೇ ಇಲ್ಲ ನಿಮ್ಮ ಹತ್ರ ಮಾತಾಡಕ್ಕೆ? ಮಾತಾಡಿಲ್ಲ. ತನಿಖೆಗೆ ಹಾಕಿದ್ರೆ ಗೊತ್ತು, ನಮ್ಮ ಆಫೀಸಲ್ಲಿ ಎಲ್ಲ ಅಧಿಕಾರಿಗಳಿಗೂ ಗೊತ್ತು. ತನಿಖೆ ಆಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಮತ್ತೆ ನೀವ್ ಯಾವ ಬೇಸಲ್ಲಿ ಹೇಳಿದ್ರಿ ಷಡ್ಯಂತ್ರ ಇದು ಯಾರೋ ನಮ್ಮ ಚೇಂಬರ್ ಅಲ್ಲೇ ರೆಕಾರ್ಡ್ ಮಾಡಿದ್ದಾರೆ ಅಂತ? ಅದೇ ಅಧಿಕಾರಿಗಳು ನಮ್ಮವ್ರೆ, ಅವ್ರಿಗೆ ಟೈಟ್ ಆಯ್ತಲ್ಲ. ಈಗ ಹಿಂದೆ ಭೂ ನಿಗಮದ ಹಗರಣ ಇತ್ತಲ್ಲ, ಅದಾದ್ರಿಂದ ಮೇಲೆ ನಾವು ಆತರ ಇರೋದ್ರಿಂದ ಬಹಳ ಸೂಕ್ಷ್ಮ ಆಗಿರ್ಬೇಕು ಅಂತೇಳಿ ಎಲ್ಲರಿಗೂ ಟೈಟ್ ಮಾಡಿದ್ವಿ. ಅಧಿಕಾರಿಗಳಿಗೆ ನಾವು ಬಂದ್ಮೇಲೆ ಅವರಿಗೆ ಇರುಸು ಮುರುಸಾಗಿ ಈ ತರದ್ದು ಷಡ್ಯಂತ್ರ ಮಾಡಿದಾರೆ ಅಂತ ನಾನು ಹೇಳ್ತಾ ಇರೋದು. ನಮ್ಮ ಆಫೀಸೇ ಅದು, ನಾವು ಕೂತಿರೋದು. ಈಗ ಪೆನ್ನಲ್ಲಿ ಬರ್ತಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಮ್ಗೆಲ್ಲ, ಚೇರ್ಮನ್ಗಳೆಲ್ಲ ಕರೆದು ಸ್ಟಾರ್ಟಿಂಗ್ ಅಲ್ಲೇ ಬಹಳ ಸುಭದ್ರವಾಗಿ ಮಾಡ್ಬೇಕು, ಶಿಸ್ತಿನ ಮಾಡ್ಬೇಕು. ವಿಡಿಯೋ ಮಾಡ್ತಾರೆ, ಪೆನ್ ಎಂತದ್ದು ನಮ್ಮ ಜೋಬಲ್ಲಿ ಪೆನ್
ಇದು ಇಟ್ಕೊಂಡ್ ಬಂದಿರ್ತಾರೆ. ನೀವು ಶಿಸ್ತಿಂದ ಕರೆಕ್ಟ್ ಆಗಿ ಮಾಡಬೇಕು ಅಂತ ಡಿ.ಸಿ.ಎಂ ಹೇಳಿದ್ದಾರೆ ಸರ್. ಬಟ್ ಆ ಶಿಸ್ತು ಪಾಲನೆ ಆಯ್ತಾ ಅನ್ನೋದು ಪ್ರಶ್ನೆ. ಯಾಕೆ ಮತ್ತೆ ಮತ್ತೆ ಕೇಳ್ತಾ ಇದೀನಿ ಅಂದ್ರೆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ತಮ್ಮ ವಾಯ್ಸ್ ಕ್ಯಾಪ್ಚರ್ ಆಗಿದೆ ಸರ್. 1 ಎಕರೆಗೆ 7 ಲಕ್ಷ ಬೇಕು, ಈ ರೀತಿ ದುಡ್ಡಿನ ವ್ಯವಹಾರಗಳೇ ಮಾತಾಡಿದ್ದೀರಿ. ನೀವು ಮುಂದುವರೆದನ್ನ ಗಮನಿಸಬೇಕು. ಅಲ್ಲ ತಿರ್ಚಿದ್ದಾರೆ, ಅದೆಲ್ಲ ತಿರ್ಚಿದ್ದಾರೆ. ಯಾಕೆ ದುಡ್ಡಿನ ವಿಚಾರ ಪ್ರಸ್ತಾಪ ಆಯ್ತು ಅಂತ ನೀವು ಕೋಟಾ ಅಂದ್ರೆ ಕೋಟಾ ಅಂತಾನೆ ಪ್ರಸ್ತಾಪ ಮಾಡಬೇಕಾಗಿತ್ತು. ಕೋಟಾ ಬಿಟ್ಟು ದುಡ್ಡು ಯಾಕೆ ಬಂತು ಅನ್ನೋದು ಪ್ರಶ್ನೆ. ಅಲ್ಲ 5L ಕೊಡಿ ಅಂತ ಕೋಟ ಅಂತ ಎಲ್ಲರಿಗೂ ಗೊತ್ತು. ನಮ್ಮ ಇದರಲ್ಲಿ ನಮ್ಮ ಆಫೀಸಲ್ಲೆಲ್ಲ ಗೊತ್ತು ಕೋಟಾನ 5% ಅನ್ನೋದು. 5L ಕೊಡಿ ಅಂತ ಹೇಳಿದೀನಿ, 5L ಕೊಡಿ ಅಂತ ಹೇಳಿದೀನಿ. ಅದು ಕೋಟಾ 5% ಕೋಟಾ 5% ಕೋಟಾ ಅಂತಲ್ಲ, ನಮ್ 5L ಕೊಡಿ ಅಂತ ಹೇಳಿದೀನಿ ಅಷ್ಟೇ. ರವಿಕುಮಾರ್ ಸರ್, ಈಗ ಮತ್ತೊಂದು ಪ್ರಶ್ನೆ. ನೀವೇನೋ ಎಡಿಟ್ ಮಾಡಿದ್ದಾರೆ, ತಿರ್ಚಿದ್ದಾರೆ, ಯಾರೋ ಬೇಕು ಅಂತ ಷಡ್ಯಂತ್ರ ಮಾಡಿದ್ರು ಅಂತೀರಲ್ಲ, ಇದಾಗಿರೋದು ಸ್ಟಿಂಗ್ ರೆಕಾರ್ಡ್ ಸರ್. ಈಗ ಎಡಿಟು ಪೇಸ್ಟ್ ಮಾಡಕ್ಕಿದೇನೋ ಬೇರೆ ಏನೋ ಎಲ್ಲೊಂದರೂ ಕತ್ಕೊಂಡ್ಬಂದು ವಿಡಿಯೋ ಎಡಿಟು ಪೇಸ್ಟ್ ಮಾಡಂಗಿಲ್ಲ. ಹೆಂಗ್ ರೆಕಾರ್ಡ್ ಆಗಿದೆಯೋ ಹಂಗೆ ಒರಿಜಿನಲ್ ವಿಡಿಯೋನ ಪ್ಲೇ ಮಾಡ್ತಾ ಇದೀವಿ. ಇದ್ರಲ್ಲಿ ಎಡಿಟಿಂಗ್ ಹೆಂಗಾಗ್ ಸಾಧ್ಯ ಅಂತ ನಮ್ಮ ಪ್ರಶ್ನೆ. ಈಗಲೂ ಕೂಡ ಅದನ್ನ ಸಮರ್ಥನೆ ಮಾಡ್ಕೊಳ್ತೀರಾ? ನಾನು ಮಾತಾಡ ಇಲ್ಲ, ನಾನು ಕಮಿಷನ್ ಕೇಳಲೇ ಇಲ್ಲ ಅಂತ ಈಗಲೂ ಸಮರ್ಥನೆ ಮಾಡ್ಕೊಳ್ತೀರಾ? ಹೌದು, ನಾನು ತನಿಖೆ ಆದ್ರೆ ಎಲ್ಲ ಹೊರ ಬರುತ್ತೆ, ಸತ್ಯಾಂಶ ಎಲ್ಲ ಹೊರ ಬರುತ್ತೆ. ತನಿಖೆ ಆಗ್ಬೇಕು. ತನಿಖೆ ಆಗೋ ತನಕ ಕಾಯ್ತೀರಿ, ಒಪ್ಕೊಳ್ಳಲ್ಲ ನೀವು ಮಾತಾಡಿರೋದನ್ನ? ಈಗ ನಾವು ಅಲ್ಲ, ನಾನು ಮಾತಾಡಿದ್ರೆ ಅದು ತಿರ್ಚಿದಾರಲ್ಲ. ಈಗ ನಾನು ಏನ್ ತಿರ್ಚಿದ್ದಾರೆ ಸರ್? ಒರಿಜಿನಲ್ ವಿಡಿಯೋ ಸರ್. ಅಮ್ಮ ಒಂದೇ ನಿಮಿಷ. ಈಗ ಮೇಜರ್ ಆಗಿ ಲೇಡೀಸ್ ವಾಯ್ಸ್ ಇದೆ ಅದರಲ್ಲಿ. ನಮ್ಮ ಹತ್ರ ಯಾರು ಲೇಡೀಸ್ ಬಂದಿಲ್ಲ. ನಮ್ಮಲ್ಲೆಲ್ಲ ಕ್ಯಾಮ್ರಾ ಹಾಕಿದೀವಿ. ನಮ್ಮ ಆಫೀಸಲ್ಲಿ ಅವತ್ತು ಕ್ಯಾಮ್ರಾ ತೆಗ್ಸ್ ನೋಡ್ಬೇಕು ಯಾರು ಬಂದಾರೆ ಯಾರು ಹೋಗಿದೆ ಅಂತ, ಅದ್ರಲ್ಲಾರ ಗೊತ್ತಾಗತ್ತೆ ಒಂದು. ಆಮೇಲೆ ಎರಡನೇದಾಗಿ ಲೇಡೀಸ್ ವಾಯ್ಸ್ ಯಾರು ನಮ್ಮ ಹತ್ರ ಲೇಡೀಸ್ ಬರಲ್ಲ. ಓಕೆ ರವಿಕುಮಾರ್ ಸರ್, ಎಲ್ಲ ಒಪ್ಕೊಳ್ತೀನಿ, ಹೆಣ್ಮಗಳಿಲ್ಲ, ಯಾರೋ ಬೇಕು ಅಂತ ಮಾಡಿದಾರ ಅಂತ. ನಿಮ್ಮ ಮೇಲೆ ಅಂತ ದ್ವೇಷ ಯಾರಿಗ್ ಸರ್? ಈಗ ನಿಮ್ಮನ್ನ ಟಾರ್ಗೆಟ್ ಮಾಡ್ಬೇಕು, ಈ ರೀತಿ ವಿಡಿಯೋ ಮಾಡ್ಬೇಕು ಅನ್ನೋದು ಯಾರಿಗಿರುತ್ತೆ ಅಂತ? ನಮ್ಮ ಅಧಿಕಾರಿಗಳು. ಯಾರ ಅಧಿಕಾರಿಗಳು ಅಂತ? ಎಷ್ಟು ಜನ ಇದ್ದಾರೆ? ಎಲ್ಲರೂ ಅಧಿಕಾರಿಗಳು ಇನ್ವಾಲ್ವ್ ಆಗಿದಾರಾ? ಹೌದೌದು, MD ಇದಾರೆ, GM ಇದಾರೆ. ನಿಗಮದಲ್ಲಿರುವ ಅಷ್ಟು ಅಧಿಕಾರಿಗಳು ಶಾಮೀಲಾಗಿ ನಿಮ್ಮ ವಿಡಿಯೋ ಮಾಡಿದ್ದಾರೆ. ಅಷ್ಟು ಜನ ಅಧಿಕಾರಿಗಳಲ್ಲ, ಈ ಮೇಜರ್ ಇದಾರಲ್ಲ, ಈಗ ಇವರು ನಮ್ಮ ಜನರಲ್ ಮ್ಯಾನೇಜರ್ ಅಂತೀವಿ, GM ಅಂತೀವಿ, ಅವರು. ಆಮೇಲೆ ಅಲ್ಲ ರವಿಕುಮಾರ್ ಸರ್, ಇನ್ನೊಂದ್ಸಾರಿ ಕ್ಲಾರಿಟಿ ಕೊಡಿ. ಈಗ ನೇರವಾಗಿ ನೀವು ಬೋವಿ ನಿಗಮದ MD ಮೇಲೆ ಆರೋಪ ಮಾಡ್ತಿದ್ದೀರಿ. ಅವ್ರು ಹೇಳ್ದಂಗೆ ವಿಡಿಯೋ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪ ನಿಮ್ದು. MD ಅಂತಲ್ಲ, ಈಗ GM ಮತ್ತೆ ಲಾಯರ್ಗಳು ಅಲ್ಲಿ ಆಫೀಸಲ್ಲಿ ಮಾಡಿ ಅವ್ರು 3 ಜನಕ್ಕೂ ಟೈಟ್ ಆಗಿರಿಂದ 3 ಜನಕ್ಕೂ ಕೂಡ ಇದಾಗಿರಿಂದ 3 ಜನನು ಕೂಡ ನಮ್ಮ ಹತ್ರ ಅದು ಸ್ವಲ್ಪ ಇದು ಇತ್ತು ಮುಂಚೆಯಿಂದ. ಅದು ನಮ್ಗೆ 7 ದಿನ ಮಾಡ್ತಿರಲ್ರಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಮಾಡಿದಾರೆ ಅಂತ ನನ್ನ ಇದು. ಅದಕ್ಕೆ ತನಿಖೆ ಆಗ್ಬಿಟ್ಟು ಯಾರು ಏನು ಅಂತ ರವಿಕುಮಾರ್ ಸರ್, ಎಟ್ ಅ ಟೈಮು ಅಷ್ಟು ಜನ ಅಧಿಕಾರಿಗಳು ಶಾಮೀಲಾಗಿ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಅಂದ್ರೆ ಜನ ನಂಬ್ತಾರಂತೀರಾ? ಜನ ನೋಡ್ತಿದ್ದಾರೆ ಸರ್, ನೀವು ಮಾತಾಡೋದು ಸ್ವಲ್ಪ ತೂಕವಾಗಿ ಮಾತಾಡ್ಬೇಕು. ರಾಜ್ಯದ ಜನ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಈಗ ರಾಜ್ಯದ ಜನ ನಾನು ಏನು ಅಂತ ಗೊತ್ತಿದೆಮ್ಮ. ಆಮೇಲೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತಕ್ಕಂಥ ಯಾರು ಒಬ್ರು ಕರ್ಕೊಂಬನ್ನಿ, ಬರ್ತಾರೆ ಬಿಡಿ. ತನಿಖೆ ಆದಾಗ ಯಾರೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ರೆ ಎಲ್ಲರೂ ಬರ್ತಾರೆ. ಬಟ್ ಈಗ ನೀವು ಸಮರ್ಥನೆ ಮಾಡ್ಕೊಳ್ತಾ ಇರೋ ರೀತಿ ನಿಮಗೆ ಸರಿ ಅನ್ಸುತ್ತಾ ಅಂತ? ಅಧಿಕಾರಿಗಳು ಶಾಮೀಲಾದ್ರು, ಅವ್ರು ವಿಡಿಯೋ ಮಾಡಿದ್ರು, ಯಾರೋ ಹೆಣ್ಮಗಳ ವಾಯ್ಸ್ ಅನ್ನ ಎಡಿಟ್ ಮಾಡಿದ್ರು ಅಂದ್ರೆ ನಂಬ್ತಾರಂತೀರಾ ಜನ? ಅಲ್ಲ, ತನಿಖೆ ಆದ್ರೆ ಗೊತ್ತಾಗತ್ತಲ್ಲ. ಈಗ ತನಿಖೆ ಮಾಡ್ಲಿ ಅಂತ. ಯಾಕೆ ನಮ್ಮ ಅಧಿಕಾರಿಗಳು ಗೊತ್ತು 3 ಜನಕ್ಕೂ ಯಾರು ಲೇಡೀಸ್ ಅಂತ. ಅವರೇ ಹೇಳ್ತಾರೆ ಮೊನ್ನೆ ಯಾರು ಬಂದಿರ ಸರ್ ಅಂತ. ಮತ್ತೆ ಹೆಂಗ್ ಹೋಯ್ತು ಅಂತ ಕೇಳಿದೀನಿ, ಏನಿದು ಅಂತ. ಸೊ ನಿಮ್ ಗಮನಕ್ಕೆ ಮೊದಲೇ ಬಂದಿತ್ತು ವಿಡಿಯೋ ರೆಕಾರ್ಡ್ ಆಗಿದೆ ಅಂತ? ಅಲ್ಲ, ಹೇಳ್ತಾ ಇದ್ರು ಆಫೀಸಲ್ಲಿ. ಅಲ್ಲ, ಆಫೀಸಲ್ಲಿ ಹೇಳ್ತಾ ಇದ್ರ ಅಥವಾ ಗಮನಿಸಿದ್ರಾ ಸರ್ ತಾವು? ಅಲ್ಲ, ನಮ್ಮ ಆಫೀಸಲ್ಲಿ ಸರ್ ಫೋನಲ್ಲಿ ಜಾಸ್ತಿ ಮಾತಾಡಕ್ ಹೋಗ್ರಿ ಅದು ಇದು ಅಂತೇಳಿ ಆಫೀಸಲ್ಲಿ ಹೇಳ್ತಾನೆ ಇದ್ರು ನನಗೆ. ನಾವೆಂತದೇನು ಮಾತಾಡ್ತೀವಪ್ಪ ಫೋನಲ್ಲಿ ಅಂತ ನಾನು ಹೇಳ್ತಾ ಇದ್ದೆ ಅವರಿಗೆ. ಏನಿರುತ್ತೆ ಅದರಲ್ಲಿ ಫೋನಲ್ಲಿ ಮಾತಾಡೋದು? ಅಲ್ಲ, ಇಷ್ಟು ಜನ ಸೇರಿ ಷಡ್ಯಂತ್ರ ಮಾಡ್ತಾರೆ ಅಂದ್ರೆ ಹೆಂಗ ನಂಬೋದು ಅಂತ. ರವಿಕುಮಾರ್ ಸರ್, ಇನ್ನೂ ಸಮರ್ಥನೆ, ಇನ್ನೂ ನಾನು ಕೇಳಲೇ ಇಲ್ಲ, ಕಮಿಷನ್ ಮಾತಾಡ್ಲೇ ಇಲ್ಲ ಅಂತಿದ್ದೀರಾ. ಜನಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡಬೇಕಾದವರು ತಾವು, ಯೋಜನೆಯನ್ನ ತಲುಪಿಸಬೇಕಾದವರು ತಾವು. ಮೇಡಮ್ ಒಂದ್ ಸೆಕೆಂಡ್, ನಾನ್ ಬಂದ್ಮೇಲೆ ಜನರ ಪರ ಕಾಳಜಿ ಮಾಡಿದೀನಿ, ರಾಜ್ಯಾದ್ಯಂತ ಟೂರ್ ಮಾಡಿದೀನಿ, ಎಲ್ಲರಿಗೂ ಕೂಡ ನಿಷ್ಠುರವಾದಿ ಆಗಿದ್ದೀನಿ. ಅವ್ರು ಯಾಕಂದ್ರೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡಕ್ಕಾಗಲ್ಲ, ನಮ್ ಕೋಟೆ ಇರೋದಿಲ್ಲ, ಇರೋದು 5% ಅಲ್ಲಿ ಕೊಡ್ಬೇಕು. ಆಮೇಲೆ ಎಲ್ಲ MLAಗಳು ಶಾಸಕರು ಎಲ್ಲ ಆಯ್ಕೆ ಮಾಡಿರ್ತಕ್ಕಂಥದ್ದು ಪಟ್ಟಿ ಬರುತ್ತೆ ಜಿಲ್ಲೆಯಿಂದ ತಾಲೂಕಿಂದ, ಅದು ಅಷ್ಟೇ. ಅದು ನಾವು ಅದರಲ್ಲೆಲ್ಲ ಹಸ್ತಕ್ಷೇಪ ಮಾಡಂಗಿಲ್ಲ. ನಮಗೇನು 5% ಬರುತ್ತೆ, ಅದರಲ್ಲಿ ಯಾರ್ಯಾರ ಜಿನಿನಿದ್ದೋ ನೋಡಿ ಕೊಡ್ತೀವಿ. ಎಲ್ಲಾ ರಾಜ್ಯದಲ್ಲಿ ಎಲ್ಲರೂ ಬಂದು ನಮ್ಮ ಹತ್ರ ನಾನು ನಿಷ್ಠುರವಾಗಿ ಮಾತಾಡಿದ್ದೀನಿ, ನಿಷ್ಠುರವಾಗಿ ಹೇಳಿದ್ದೀನಿ. ಎಲ್ಲರೂ ಕೂಡ ಬೇಕಾದ್ರೆ ನೀವು ಬೇರೆ ಕಡೆ ಕೇಳಿದ್ರೆ ಹೇಳ್ತಾರ ಅವ್ರು, ಇದೇನಪ್ಪ ಒಂದು ಕೆಲಸ ಮಾಡ್ಕೊಡಕ್ಕಾಗಲ್ಲ,
ನನಗೆ ಮಾಡ್ಕೊಡ್ಲಿಲ್ಲ ನಿನಗೆ ಮಾಡ್ಕೊಡ್ಲಿಲ್ಲ ಅಂತೇಳಿ ಅಲ್ಲ ಅಲ್ಲ ರವಿಕುಮಾರ್ ಸರ್, ಈಗ ನಿಮ್ಮನ್ನ ಕೇಳದೆ ಯಾರೋ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅಂದ್ರೆ ನಿಮ್ಮ ಮೇಲ್ಪಟ್ಟವ್ರ ಗಮನಕ್ಕೆ ತರಬೇಕಿತ್ತಲ್ಲ, ತಂದಿದ್ರಾ ತಾವು? ನನಗೆ ಹೇಳ್ದೆ ಒಂದಷ್ಟು ಕೆಲಸಗಳಾಗ್ತಾ ಇದೆ, ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಯಾರೋ ಬೇಕು ಅಂತ ವಿಡಿಯೋ ಮಾಡಿದ್ದಾರೆ, ಅದನ್ನ ಮೇಲ್ಪಟ್ಟವರ ಗಮನಕ್ಕೆ ತಂದಿದ್ದೀರಾ ತಾವು? ತಂದಿಲ್ಲಮ್ಮ, ಈಗ ಬಂದ್ಮೇಲೆ ಗೊತ್ತಾಯ್ತು ನನಗೀಗ. ಈಗ ಬಂದ್ಮೇಲೆ ಹೇಳ್ತೀನಿ, ಈಗ ಮೇಲಧಿಕಾರಿಗಳಿಗೆ ಹೇಳ್ತೀನಿ, ಮತ್ತೆ ನಮ್ಮ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಹೇಳ್ತೀನಿ. ಈಗ ಬಂದ್ಮೇಲೆ ನನ್ನ ವಿರುದ್ಧ ಷಡ್ಯಂತ್ರ ಅಂತ ಅಲ್ಲ, ಈಗ ಬಂತು 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 ಅಂತ ಹೇಳ್ತಾರೆ. ನಾವು ಅದು ಈಗ ಬಂದಿದೆಯಲ್ಲ, ಈಗ ನಾನು ಸಂಬಂಧಪಟ್ಟವರಿಗೆ ಎಲ್ಲರಿಗೂ ತಿಳಿಸ್ತೀನಿ ಈಗ. ಹಂಗಂದ್ರೆ ರವಿಕುಮಾರ್ ಸರ್, ಈಗ ತನಿಖೆ ಆಗ್ಲಿ ಸತ್ಯಾಸತ್ಯತೆ ಹೊರಗಡೆ ಬರ್ಲಿ ಅಂತೀರಲ್ಲ, ತನಿಖೆ ಆಗಿ ಸತ್ಯಾಸತ್ಯತೆ ಹೊರಗಡೆ ಬರೋ ತನಕ ಕೂಡ ಮೋಸ್ಟ್ಲಿ ನೀವು ಅಧ್ಯಕ್ಷ ಗಾದಿಯಲ್ಲಿ ಮುಂದುವರಿಬೇಕಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಬಹುತೇಕ ಈಗ ಸಚಿವರ ಮೇಲೆ ಆರೋಪಗಳು ಬಂದಾಗ ಅವ್ರನ್ನ ಕೆಳಗಿಳಿಸಿ ಅಂತ ಕೇಳ್ತೀವಲ್ಲ, ಹಂಗೆ ನಿಮ್ಮ ಮೇಲೆ ನಮ್ಗೆ ಒಂದು ಪ್ರಶ್ನೆ ಇದೆ. ಈಗ ನಾವು ದೊಡ್ಡವರಿಗೆ ಮಾತಾಡ್ತೀವಮ್ಮ, ಅವ್ರು ಏನ್ ಹೇಳ್ತಾರೆ ಅದು ಕೇಳ್ತೀವಿ. ಅವ್ರು ಏನ್ ಹೇಳ್ತಾರವ್ರೆ, ಏನೇ ಆಕ್ಷನ್ ತಗೊಂಡ್ರು ಕೂಡ ಅದಕ್ಕೆ ಬದ್ಧರಾಗಿರ್ತೀರಿ. ಮತ್ತೆ ಇನ್ನೇನು ಮಾಡ್ತೀರಿ ಈಗ? ಆಬ್ವಿಯಸ್ಲಿ ಇರ್ಬೇಕು ಸರ್, ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗಡೆ ಬರಬೇಕು, ಜನಸಾಮಾನ್ಯರಿಗೆ ಸತ್ಯ ಗೊತ್ತಾಗ್ಬೇಕಲ್ವಾ? ನೀವು ಕಮಿಷನ್ ಕೇಳಿದ್ರ ಇಲ್ವಾ ಅಂತ? ಹೌದು, ನೊಂದವರು ಬರಬೇಕು, ಯಾರು ಫಲಾನುಭವಿಗಳು ದುಡ್ಡು ಕೊಟ್ಟಿದ್ದಾರೆ ಅವ್ರು ಬಂದ್ರೆ ಮಾತ್ರ ತಾವು ನಂಬ್ತೀರಿ, ಅದನ್ನ ಸಾಕ್ಷಿ ಅಂತ ಪರಿಗಣಿಸ್ತೀರಿ. ಹೌದೌದು. ನನಗೆ ಯಾರು ಬಂದು ಕೊಟ್ಟಿದ್ದಾರೆ, ಯಾರು ನನ್ನ ವಿರುದ್ಧವಾಗಿ ಹೇಳ್ತಾ ಇದಾರೆ, ಅವ್ರು ನನ್ಗೆ ಗೊತ್ತಾಗಬೇಕಲ್ಲ, ಇವ್ರು ಕೊಟ್ಟಿದ್ದಾರೆ ಇವ್ರಿಲ್ಲ ಅಂತ. ಅಂತವ್ರು ಯಾರ್ಯಾರು ಬಂದ್ರೆ ನಾನು ಯಾರು ಕೊಟ್ಟಿದ್ದಾರೆ ಯಾರ ಹತ್ರನೂ ಇಸ್ಕೊಂಡಿಲ್ಲ, ಆ ಥರದ್ದು ಸೃಷ್ಟಿ ಆಗ್ಲಾರ್ದು. ಅಧಿಕಾರಿಗಳು ಇದೆಲ್ಲ ಕೈವಾಡ. ಅಧಿಕಾರಿಗಳ ಕೈವಾಡ, ವಿಡಿಯೋ ಸಾಕ್ಷಿ ಅಂತ ನೀವು ಒಪ್ಪಲ್ಲ. ರವಿಕುಮಾರ್ ಅವರು ವಿಡಿಯೋದಲ್ಲಿ ಇರೋದು ಅಂತ ಒಪ್ಪಲ್ಲ, ಇದ್ರೂ ಕೂಡ ನಾನು ಮಾತಾಡಿದ್ದು ಹಾಗಲ್ಲ ಅಂತ ಹೇಳ್ತೀರಿ, ಅಂತ ಹೇಳ್ತೀರಿ. ಅಮ್ಮ, ನಾನು ಆಫೀಸಲ್ಲಿ ಇದ್ದಿದ್ದು, ನಾನೇ ಆಫೀಸಲ್ಲಿ ಕುತ್ಕೊಂಡು ಮಾತಾಡಿರೋದು. ಇವ್ರು ವಿಡಿಯೋ ಮಾಡ್ಕೊಂಡಿದ್ದಾರೆ, ಪೆನ್ ಡ್ರೈವ್ ಮಾಡ್ಕೊಂಡಿದ್ದಾರೆ, ಏನೇನು ಮಾಡ್ಕೊಂಡಿದ್ರು ಗೊತ್ತಿಲ್ಲ, ಏನೇನು ಹೇಳಿದಾರೆ ಅಂತ ಗೊತ್ತಿಲ್ಲ. ಬಟ್ ಲೇಡೀಸ್ ಇದೆಯಲ್ಲ, ಲೇಡೀಸ್ ಅಂತ ನಮ್ಮ ಆಫೀಸಿಗೆ ಬಂದಿಲ್ಲ. ನಮ್ಮಲ್ಲಿ ಕೇಳ್ಬೋದು, MD ಕೇಳ್ಬೋದು, GME ಕೇಳ್ಬೋದು, ಎಲ್ಲರಿಗೂ ಕೇಳ್ಬೋದು, ನಮ್ಮ ಸ್ಟಾಫ್ ಎಲ್ಲರಿಗೂ ಕೇಳ್ಬೋದು. ಅಲ್ಲಿ ಲೇಡೀಸ್ ನಮ್ಮ ಚೇಂಬರ್ಗೆ ಯಾರು ಬರೋದಿಲ್ಲ ಪಾಪ. ಎಲ್ಲ ಸ್ವಲ್ಪ ವಯಸ್ಸಾದ ಆ ಕಡೆ ಈ ಕಡೆ ಬರ್ತಾರೆ ಸಣ್ಣ ಜನ, ಪಾಪ ಅವ್ರು ಹಂಗೆ ಬಂದು ಹಂಗೆ ನಿಂತ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಪಾಪ, ಅರ್ಜಿ ಕೊಟ್ಟಿದ್ದೆ ಸಮಯ ಆಗಿಲ್ಲ ಅಂತ. ಅಲ್ಲ, ಹೆಣ್ಮಕ್ಳಿಗೆ ತಾವೇ ಕೇಳ್ತೀರಾ ಸರ್, ಕ್ಯಾಬಿನೆಟ್ ಸಭೆ ಇದೆ, ಅದು ಮುಗ್ದಂಗೆ ಅಲ್ಲೇ ಬಂದ್ಬಿಡಿ, ಅಲ್ಲೇ ಮಾತಾಡ್ಬಿಡೋಣ ಅಂತ? ಅದ್ ನೋಡಿ, ಕ್ಯಾಬಿನೆಟ್ ಸಭೆ ಇಲ್ಲ, ನಾವು ನಮ್ಮ ಮಂತ್ರಿಗಳ ಹತ್ರ ಇದನ್ನ ಯಾವುದು ಈ ಇದು ಅಂತದ್ದು ಯಾವುದೋ ಒಂದು. ರವಿಕುಮಾರ್ ಸರ್, ಈಗ ಸತ್ಯ ನಿಜವಾಗಿದ್ರೆ, ಸತ್ಯ ಅನ್ನೋದೇ ಇದ್ದಿದ್ರೆ ನಿಮ್ಮ ಬಾಯಲ್ಲಿ ಸರಾಗವಾಗಿ ಆ ಪಾಯಿಂಟ್ಸ್ಗಳು ಬಂದ್ಬೇಕು ಸರ್. ಎಲ್ಲೆಲ್ಲಿ ಏನೇನು ಮಾತಾಡಿದ್ರಿ, ಯಾರು ಎಡಿಟ್ ಮಾಡಿದ್ರು, ಯಾವ ರೀತಿ ಎಡಿಟ್ ಮಾಡಿದ್ರು, ಅದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ಬೋದು. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀರಿ ಅನಿಸ್ತಾ ಇದೆ. ಇಲ್ಲ, ನಾನಿಲ್ಲ, ಇಷ್ಟೇ ನಾನು ಹೇಳೋದು, ಕೊನೆ ಹಂತದಲ್ಲಿ ಹೇಳೋದಿಷ್ಟೇ. ಈಗ ನಮ್ಮಲ್ಲಿ ಯಾರು ಲೇಡೀಸ್ ಬಂದಿಲ್ಲ, ಲೇಡೀಸ್ ಅದು ಇದಾಗಿದೆ ವಾಯ್ಸು. ನಮ್ಮಲ್ಲಿ ಮಾತಾಡಿರೋದು ಲಾಯರ್ ಇದಾರೆ, GM ಇದಾರೆ, MD ಇದಾರೆ, ಇವ್ರು 3 ಜನ ಮಾತಾಡಿದ್ದಾರೆ. ಅದು ಬಿಟ್ರೆ ಅವ್ರಿಗೂ ಗೊತ್ತು ಯಾರು ಬಂದಿಲ್ಲ ಅಂತಕ್ಕಂಥದ್ದು. ನನ್ನ ಚೇಂಬರ್ ಅಲ್ಲೇ ಅವರು ನಮ್ಮ ಇವರಿಗೆ MD ಅವರಿಗೂ ಗೊತ್ತು. ಅವ್ರು ಮೊನ್ನೆ ಹೇಳಿದ್ದಾರೆ ಯಾರು ಸರ್ ಯಾರು ಇಲ್ಲ ಅಂತಾನು ಹೇಳಿದ್ದಾರೆ. ನೀವು ಅವ್ರ ಹತ್ರ ಒಂದ್ಸರಿ ಕ್ಲಾರಿಫಿಕೇಶನ್ ತಗೋ. ಬಂದಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೊಟ್ಟಿರುವಂತಹ ಸ್ಪಷ್ಟೀಕರಣ, ಕಮಿಷನ್ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಅವರೊಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಮ್ಮ ಕಚೇರಿಯಲ್ಲಿ 3 ಜನ ಇದ್ದಾರೆ, ಅವರಿಂದಲೇ ಷಡ್ಯಂತ್ರ ಆಗಿದೆ ಅಂತ ನೋಡಿ. ಒಟ್ಟೊಟ್ಟಿಗೆ ಎಲ್ಲರೂ ಸೇರಿ ಷಡ್ಯಂತ್ರ ಮಾಡಿದ್ದಾರಂತೆ ಅವರ ವಿರುದ್ಧ. ನಿಗಮದ MD, ನಿಗಮದ ಜನರಲ್ ಮ್ಯಾನೇಜರ್, ಮತ್ತೊಬ್ಬ ವಕೀಲರಿಂದ ಈ ರೀತಿ ಷಡ್ಯಂತ್ರ ಆಗಿದೆ, ಯಾರು ಬೇಕು ಅಂತಲೇ ಈ ರೀತಿ ರೆಕಾರ್ಡ್ ಮಾಡಿದ್ದಾರೆ, ಈ 3 ಕಮಿಷನ್ ಕಟ್ಟಾಗಿದ್ರಿಂದ ಈ ರೀತಿ ವಿಡಿಯೋ ಮಾಡಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ರವಿಕುಮಾರ್ ಅವರು ಕೊಟ್ಟಿರುವಂತಹ ಸ್ಪಷ್ಟೀಕರಣ. ಕಮಿಷನ್ ಕೇಳಿಲ್ಲ, ಕೋಟಾ ಬಗ್ಗೆ ಮಾತಾಡಿದ್ದೀನಿ, ಹೆಣ್ಣು ಮಕ್ಕಳು ನಮ್ಮಲ್ಲಿ ಯಾರು ಇಲ್ಲ, ಆ ಮಹಿಳೆಯರು ಯಾರು ಬಂದು ಮಾತಾಡಿದ್ದಾರೆ ಅದಕ್ಕೂ ಕೂಡ ಸಾಕ್ಷಿ ಬೇಕು, ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ, ಯಾವುದು ಬೇಕೋ ಆ ಅಂಶಗಳನ್ನ ಮಾತ್ರ ಜನರ ಮುಂದೆ ಇಡುವಂತಹ ಪ್ರಯತ್ನಗಳಾಗಿದೆ. ಒಟ್ಟಾರೆ ನನ್ನ ಮೇಲೆ 3 ಅಧಿಕಾರಿಗಳು ಸೇರ್ಕೊಂಡು ಹುನ್ನಾರ ಮಾಡಿ ಷಡ್ಯಂತ್ರ ಮಾಡಿದ್ದಾರೆ. ನನ್ನ ಚೇಂಬರ್ ಅಲ್ಲೇ ವಿಡಿಯೋ ರೆಕಾರ್ಡ್ ಆಗಿದೆ, ವಿಡಿಯೋದಲ್ಲಿ ಇದ್ದಿದ್ದು ನಾನೇ, ಆದ್ರೆ ಮಾತನಾಡಿದ್ದು ಕಮಿಷನ್ ಅಲ್ಲ, ಬದಲಾಗಿ ಕೋಟಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ ಅನ್ನುವಂತಹ ಕ್ಲಾರಿಟಿಯನ್ನ ರವಿಕುಮಾರ್ ಅವರು ಕೊಟ್ಟಿದ್ದಾರೆ. ಬಟ್ ಎನಿವೆ, ರಾಜ್ಯದ ಜನ ಡಿಸೈಡ್ ಮಾಡ್ತಾರೆ ಬಿಡಿ, ವಿಡಿಯೋದಲ್ಲಿ ಇದ್ದಿದ್ದು ಯಾರು, ಯಾವುದು ಕಟ್ ಅಂಡ್ ಪೇಸ್ಟ್ ಆಗಿದೆ, ಯಾವ ವಿಚಾರಗಳನ್ನ ತಾವು ಮಾತಾಡಿದ್ರಿ, ಯಾರ ಹತ್ರ ದುಡ್ಡು ಇಸ್ಕೊಂಡ್ರಿ, ಯಾರ ಬಡ ಹೆಣ್ಣು ಮಕ್ಕಳು ನಿಮಗೆ ದುಡ್ಡು ಕೊಟ್ಟಿದ್ದಾರೆ, ರಾಜ್ಯದ ಜನ ವೀಕ್ಷಣೆ ಮಾಡ್ತಿದ್ದಾರೆ. ತನಿಖೆ ಆಗೋ ತನಕ ಕೂಡ ಒಂದು ಕ್ಲಾರಿಟಿಗೆ ಜನ ಬಂದಿರ್ತಾರೆ ಅಂತ ಅನ್ಸುತ್ತೆ ಈ ವಿಡಿಯೋದಿಂದ.